ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅಣ್ಣಮ್ಮ ದೇವಿ ಎಲ್ಲರನ್ನೂ ಕಾಪಾಡಲಿ, ಹರಸಲಿ, ಆಶೀರ್ವದಿಸಲಿ ಅಂತ ಕೇಳ್ಕೊತೀನಿ. ಇವತ್ತು ಮೊದಲನೇ ದಿನ ಅಣ್ಣಮ್ಮ ದೇವಿ ನಮ್ಮ ಮನೆ ರೋಡಿಗೆ ಬರ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಣ್ಣಮ್ಮ ದೇವ್ರನ್ನ ನೋಡಿಕೊಂಡು ಬರ್ತಾ ಇದ್ದಿದ್ದಂಥ ನಾವು ಮೊದಲನೇ ಬಾರಿಗೆ, ಎಕ್ಸ್ಪೆಷಲಿ ನಾನು ಮೊದಲನೇ ಬಾರಿಗೆ ದೇವ್ರನ್ನ ಕರ್ಕೊಂಬರುವಂಥ ಪ್ರೊಸೀಜರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಇನ್ನು ನಮ್ಮ ಥರನೇ ಬೇರೆ ಬೇರೆ ಏರಿಯಾದಿಂದನೂ ಕೂಡ ಬಂದಿದ್ದರು. ಅವರು ಕೂಡ ದೇವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದರು. ತುಂಬ ಜನ ಇದ್ದರು, ನಿಲ್ಲೋದಕ್ಕೂ ಕೂಡ ಜಾಗ ಇರಲಿಲ್ಲ. ಹಾಗೆ ಒಂದಷ್ಟು ಜನ ನಾವು ಕೂಡ ಹೊರಗಡೆನೇ ನಿಂತಿದ್ವಿ. ದೇವಿನ ಕರ್ಕೊಂಡು ಬರೋದಕ್ಕೆ ಒಂದು 3-4 ಜನನ ಮಾತ್ರ ಒಳಗಡೆ ಅಲೋ ಮಾಡ್ತಾಯಿದ್ರು. ಹಾಗೆ ತಮಟೆದವರು, ಇನ್ನು ಕ್ಯಾಮ್ರಾದವರು ಮಾತ್ರ ಅದು ಕರ್ಕೊಂಬರೋ ಟೈಮಲ್ಲಿ ಕರಿಬೇಕಾಗಿತ್ತು. ಆ ಕಾರಣಕ್ಕೆ ನಾವು ಕೂಡ ದೇವ್ರ ದರ್ಶನ ಮಾಡಿಬಿಟ್ಟು ಹೊರಗಡೆ ಪ್ರಸಾದ ತಿಂದ್ಕೊಂಡು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಕಾದ್ವಿ. ಇನ್ನು ದೇವ್ರುಗಳಂತೂ ಎಷ್ಟು ಚೆನ್ನಾಗಿ ಅಲಂಕಾರಗಳನ್ನು ಮಾಡಿದರು ಅಂದರೆ ಒಂದಕ್ಕಿಂತ ಒಂದು ವಿಗ್ರಹಗಳನ್ನು ನೋಡೋದಕ್ಕೆ ಕಣ್ಣು ತುಂಬಿ ಬಂತು ಅಂತ ಹೇಳ್ಬೋದು. ಅವ್ರವ್ರ ಏರಿಯಾಗೆ ಕರ್ಕೊಂಡು ಹೋಗುವಾಗ ಅವರವರಾದಂಥ ಶೈಲಿಯಲ್ಲಿ ವಿಭಿನ್ನವಾಗಿ ಕರ್ಕೊಂಡು ಹೋಗ್ತಾಯಿದ್ರು. ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಎಷ್ಟು ಜನ ಈ ದೇವಿನ ನಂಬಿಕೊಂಡು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅಲ್ವಾ. ಫೈನಲ್ ಆಗಿ ನಮ್ಮ ರೋಡಿಗೆ ದೇವ್ರು ಬರ್ತಾ ಇದೆ. ನಾವೀಗ ವಿಗ್ರಹನ ತಂದು ನಾವು ಬಂದಿದ್ದಂಥ ಗಾಡಿಗೆ ಇಟ್ಕೊಂಡಿದ್ದೀವಿ. ದೇವ್ರ ಜೊತೆಗೆ ನಾನು ಕೂಡ ಕೂತಿದ್ದೀನಿ ಅನ್ನೋ ಒಂದು ಖುಷಿ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನನಗೆ ಇದು ಫಸ್ಟ್ ಟೈಮ್. ಯೂಶ್ವಲಾಗಿ ನಮ್ಮ ರೋಡಲ್ಲಿ ದೇವ್ರನ್ನ ಕುಣಿಸ್ದಾಗಲೂ ಕೂಡ ಕೈ ಮುಗಿತಾ ಇದ್ವಿ, ಪೂಜೆ ಮಾಡಿಸ್ತಾ ಇದ್ವಿ. ಆದರೆ ಈ ಫೀಲಿಂಗ್ಸ್
ನಿಜವಾಗ್ಲೂ ಯಾವುದನ್ನು ಕೂಡ ಮೀರ್ಸೋದಕ್ಕೆ ಆಗೋದಿಲ್ಲ. ಯಾಕಂದರೆ ದೇವ್ರ ಜೊತೆಗೆ ಹಿಂಗೆ ಬರೋದು ನನಗೆ ಮೊದಲನೇ ಬಾರಿಗೆ ಇದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದ್ರಿಂದ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಫೈನಲ್ ಆಗಿ ನಮ್ಮ ಮನೆ ಕ್ರಾಸ್ ಮೇನ್ ರೋಡ್ಗೆ ದೇವ್ರನ್ನ ಕರ್ಕೊಂಡು ಬಂದಿದ್ದಾಯಿತು. ಇಲ್ಲಿಂದ ಮೆರವಣಿಗೆ ಹೋಗುತ್ತೆ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಇರುತ್ತೆ ನಮ್ಮ ಮನೆಗೆ. ಸೊ ನಮ್ಮ ಮನೆ ಮುಂದೆನೇ ದೇವ್ರನ್ನ ಕುಣಿಸ್ತಾರೆ. ಇಲ್ಲಿಂದನೇ ಮೆರವಣಿಗೆ ತೊಗೊಂಡು ಹೋಗಬೇಕು ಅಂತ, ಯಾಕಂದರೆ ಇಲ್ಲಿಂದನೇ ನೀಟಾಗಿ ರೋಡೆಲ್ಲ ಕ್ಲೀನ್ ಮಾಡಿ ರಂಗೋಲಿನೆಲ್ಲ ಹಾಕಿದರು. ಇನ್ನು ಇಲ್ಲಿ ದೇವ್ರನ್ನ ಸ್ಥಾಪನೆ ಮಾಡ್ತಾರೆ. ಮೊದಲು ಒಂದು ಟೇಬಲ್ ಹಾಕಿ ಕುಣಿಸ್ಬಿಟ್ಟು ನಂತರ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಆರತಿ ಎಲ್ಲ ಬೆಳಗ್ತಾರೆ. ಇನ್ನು ಅನ್ನ ಮೊಸರನ್ನ ನೈವೇದ್ಯ ಕೊಟ್ಟು ನಂತರ ಬಲಿನ ಕೊಡ್ತಾರೆ. ದೇವ್ರಿಗೆ ಸಂತೋಷ ಪಡಿಸಿ ಹಾಗೆ ದೇವ್ರನ್ನ ನೆಮ್ಮದಿಯಾಗಿ ಖುಷಿಯಿಂದ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ. ನಂತರ ಇಲ್ಲಿಂದ ದೇವ್ರನ್ನ ಸ್ಥಾಪನೆ ಮಾಡೋದಕ್ಕೆ ಅಂತಲೇ ಸ್ಟೇಜ್ ರೆಡಿ ಮಾಡಿರ್ತೀವಿ ಅಲ್ವಾ, ಅಲ್ಲಿಗೆ ಬರೋಕ್ಕೆ ಆಲ್ಮೋಸ್ಟ್ 2.5 ಗಂಟೆ ತೊಗೊಂಡಿದೆ. ಎಲ್ಲ ಪ್ರೊಸೀಜರ್ನ ಮುಗಿಸಿ ಬರೋದಕ್ಕೆ ಟೈಮ್ ಆಯಿತು. ಬಟ್ ಇಲ್ಲಿಂದ ಒಂದು 3/4 ಕಿಲೋಮೀಟ್ರ್ ಆಗುತ್ತೆ ಆಲ್ಮೋಸ್ಟ್ ಆ ಒಂದು ಜಾಗಕ್ಕೆ ಅಂತ ಅನಿಸುತ್ತೆ. ಸೊ ಇದೆಲ್ಲ ಮುಗಿಸಿ ನಂತರ ದೇವ್ರನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಬರ್ತಾರೆ. ದೇವ್ರನ್ನ ಇವಾಗ ಸ್ಟೇಜ್ ಹತ್ರ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಸ್ಥಾಪನೆ ಮಾಡೋದಕ್ಕೆ ದೇವ್ರು ಬರುವಂಥ ಟೈಮಲ್ಲಿ ರೋಡೆಲ್ಲ ಕ್ಲೀನ್ ಮಾಡಿ ರಂಗೋಲಿನ ಹಾಕ್ತಾ ಇದ್ದಾರೆ. ನಾವು ಯೂಶ್ವಲಿ ಊರುಗಳಲ್ಲಿ ಜಾತ್ರೆ ಮಾಡೋದನ್ನು ನೋಡಿದ್ದೀವಿ, ಅದೇ ಥರನೇ ಇಲ್ಲೂ ಕೂಡ ಫೀಲ್ ಆಯಿತು. ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಜಾತ್ರೆಗಳಲ್ಲಿ ಸ್ವಲ್ಪ ಈ ಮೆರವಣಿಗೆ ಜಾಸ್ತಿ ಹೊತ್ತಿರುತ್ತೆ, ಆದರೆ ಅಣ್ಣಮ್ಮನ ಕರ್ಕೊಂಡು ಹೋಗಬೇಕಾದ್ರೆ ಮೆರವಣಿಗೆ ಜಾಸ್ತಿ ಇರುತ್ತೆ. ಅಂದರೆ ಜಾಸ್ತಿ ಹೊತ್ತು ತಮಟೆ ಹೊಡೆಯೋದು ಅಥವಾ ಡೋಲ್ ಬಾರಿಸೋದು ಈ ರೀತಿ. ಇವಾಗ ಆರತಿ ಜೊತೆಗೆ ದೇವ್ರನ್ನ ವೆಲ್ಕಮ್ ಮಾಡ್ತಾ ದೇವಿನ ಸ್ಟೇಜ್ ಮೇಲೆ ಸ್ಥಾಪನೆನ ಮಾಡ್ತಾರೆ.
ಹೆಂಗೂ ದೇವ್ರ ಸ್ಥಾಪನೆ ಅಂತೂ ಆಯಿತು. ಸೊ ಆಲ್ಮೋಸ್ಟ್ ಇದೆಲ್ಲ ಆಗಿ ಊಟ ಮುಗಿಯೋ ಅಷ್ಟರೊಳಗೆ 4 ಗಂಟೆ ಆಗೋಗಿತ್ತು. ಇನ್ನು ನನ್ನ ಮಗಳಂತೂ ದೇವ್ರ ಜಾಗ ಬಿಟ್ಟು ಮನೆಗಂತೂ ಸೇರಲೇ ಇಲ್ಲ. ಹಾಗೆ ದೇವ್ರಿಗೆ ಪೂಜೆ ಮಾಡಿಸುವಾಗ ಸೀರೆ ಕೊಡಬೇಕಿತ್ತು ಮಡ್ಲಕ್ಕಿ ಜೊತೆಗೆ. ಅದಕ್ಕೆ ಸೀರೆ ತರೋದಕ್ಕೆ ಅಂತ ಹೋಗ್ತಿದ್ವಿ. ಇನ್ನು ನೈಟ್ ಆಗಿತ್ತು. ತುಂಬ ಚೆನ್ನಾಗಿ ನಮ್ಮ ರೋಡನ್ನ ಅಲಂಕಾರ ಮಾಡಿದ್ರು. ನೋಡೋದಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಇನ್ನು ದೇವರು ನಾಳೆ ಹಾಗೆ ನಾಡಿದ್ದಿರುತ್ತೆ. ನಾಡಿದ್ದು ಹೊರಟು ಬಿಡ್ತಾರೆ. ಸೊ ಟೈಮ್ ಇರೋದಿಲ್ಲ. ನಾಳೆ ಸ್ವಲ್ಪ ಸ್ಟೇಜೆಲ್ಲ ಹಾಕಿ ಈ ಪರ್ಫಾಮೆನ್ಸ್ನ ಮಕ್ಳುಗಳು ಕೊಡ್ತಾರೆ. ಸೊ ಅದರಲ್ಲಿ ನನ್ನ ಮಗಳು ಕೂಡ ಇದ್ದಾಳೆ. ಇನ್ನು ಮಕ್ಕಳಿಗೆ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ಬೇಕಾಗಿತ್ತು. ಇನ್ನು ನಾಳೆ ಅಂತೂ ಕಂಪ್ಲೀಟ್ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ. ಅವಳನ್ನ ಒಂದು ಸ್ವಲ್ಪ ಮೇಕಪ್ ಮಾಡೋದಿರ್ಬೋದು, ಡ್ಯಾನ್ಸ್ಗೆ ರೆಡಿ ಮಾಡೋದಿರ್ಬೋದು, ಈ ರೀತಿ ಹೊರಗೆ ಹೋಗೋದಕ್ಕಾಗಲ್ಲ. ಇನ್ನು ಮುಂಚೆನೇ ದೇವ್ರಿಗೆ ಸೀರೆ ತಂದು ಇಟ್ಕೊಳ್ಳೋದಕ್ಕೆ ನನಗೆ ಯಾಕೋ ಮನಸ್ಸು ಒಪ್ಪೋದಿಲ್ಲ. ಅವಾಗಲೇ ಹೋಗಿ ತೊಗೊಂಡು ಬರಬೇಕಂತ ಇಷ್ಟ ಆಗುತ್ತೆ. ಎಸ್ಪೆಷಲಿ ದೇವ್ರ ವಿಚಾರ ಅಂತ ಬಂದಾಗ ಅಂಗಡಿಗೆ ಹೋಗಿ ಸೀರೆನೂ ಕೂಡ ತೊಗೊಂಡು ಮನೆಗೆ ಬಂದ್ವಿ. ಅಷ್ಟರೊಳಗೆ ಮನೆ ಹತ್ರ ನಾನ್ ವೆಜ್ ಊಟ ರೆಡಿಯಾಗಿತ್ತು. ನೋಡ್ಬೋದು, ನಮ್ಮ ಮನೆ ರೂಮ್ ಬಾಲ್ಕನಿಯಿಂದ ನಾನು ಈ ವಿಡಿಯೋನ ಶೂಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇಲ್ಲಿ ಏನು ಇದನ್ನು ಹಾಕಿದ್ದಾರೆ ಶಾಮಿಯಾನ, ಇಲ್ಲಿ ಊಟ ನಡೀತಾ ಇತ್ತು. ಇನ್ನು ಕ್ಯೂ ಕೂಡ ನೋಡ್ಬೋದು ನೀವು. ಇನ್ನು ಅಣ್ಣಮ್ಮ ದೇವ್ರನ್ನ ತುಂಬ ಇಷ್ಟಪಡೋರು ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡದೆ ಮುಂದೆ ಹೋಗಬೇಡಿ. ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ 2 ದಿನದ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನೋಡಿ ಇಷ್ಟಪಡಿ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್, ಟೇಕ್ ಕೇರ್.